ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಬಡಬಡಿದಾಟ ಜೋರಾಗಿದೆ. ರಾಷ್ಟ್ರೀಯ ಪಕ್ಷಗಳ ನಾಯಕರ ನಡುವೆ ಟಾಕ್ ಫೈಟ್ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಆಡಳಿತ ಮತ್ತು ವಿಪಕ್ಷಗಳ ಈ ಬಡಬಡಿದಾಟಕ್ಕೆ ಬ್ರೇಕ್ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪದ ಟಾಕ್ ಫೈಟ್ ಜೋರಾಗ್ತಾ ಇದೆ. ಯತ್ನಾಳ್ ಬಣ ವರ್ಸಸ್ ಬಿವೈ ವಿಜಯೇಂದ್ರ ಬಣಗಳ ಮಧ್ಯೆ ಫೈಟ್ ಜೋರಾಗಿರುವಂತ ಹಿನ್ನೆಲೆಯಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಈಗ ಉತ್ತರ ಸಿಕ್ಕಿದೆ. ಬಣಗಳ ಮಧ್ಯೆ ನಡೀತಾ ಇದ್ದಂತ ಆರೋಪ ಪ್ರತ್ಯಾರೋಪಗಳಿಗೆ ಉತ್ತರ ನೀಡಲ್ಲ ಅಂತ ಹೇಳ್ತಾ ಇದ್ದಂತ ಯತ್ನಾಳ್ ಅವರಿಂದ ಉತ್ತರ ಸಿಕ್ಕಿರುವಂತದ್ದು. ಬಿಜೆಪಿಯ ಶಿಸ್ತು ಸಮಿತಿಯ ನೋಟಿಸ್ಗೆ 9 ಪುಟಗಳ ಉತ್ತರವನ್ನ ಯತ್ನಾಳ್ ಅವರು ಕಳುಹಿಸಿಕೊಟ್ಟಿದ್ದಾರೆ. 72 ಗಂಟೆಯ ಒಳಗಡೆ ಉತ್ತರಿಸುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ಆ ಸೂಚನೆಯ ಬೆನ್ನಲ್ಲೇ ಉತ್ತರವನ್ನ ನೀಡಲಾಗಿರುವಂತದ್ದು. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಬಡಬಡಿದಾಟ ಮತ್ತಷ್ಟು ಜೋರಾಗ್ತಾ ಇದೆ. ರಾಷ್ಟ್ರೀಯ ಪಕ್ಷಗಳ ಈ ಬಡಬಡಿದಾಟಕ್ಕೆ ಬ್ರೇಕ್ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ, ಈ ಬಡಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ನಿಂದಲೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇನ್ನೊಂದು, ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ನೀಡಲಾಗಿತ್ತು. ಆದರೆ ನೋಟಿಸ್ ನೀಡಿದ ಬೆನ್ನಲ್ಲೇ 3 ದಿನದಲ್ಲಿ ಉತ್ತರವನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ತಾನು ಉತ್ತರ ಕೊಡಲ್ಲ ಅಂತಾನೆ ಕೂತಿದ್ರು ಯತ್ನಾಳ್ ಅವರು. ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ 3 ದಿನದಲ್ಲಿ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ. ಈಗ ಪ್ರಮುಖವಾಗಿ ಕಾದು ಅಂತೂ ಇಂತೂ ಫೈನಲಿ ಏನ್ 74 ಗಂಟೆ ಒಳಗಡೆ ಉತ್ತರಿಸಬೇಕಾಗಿತ್ತಲ್ಲ, ಆ ವಿಚಾರವಾಗಿ 9 ಪುಟಗಳ ಉತ್ತರವನ್ನ ಸಲ್ಲಿಕೆ ಮಾಡಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿ ಫೆಬ್ರವರಿ 10ರಂದು ನೋಟಿಸ್ ಅನ್ನ ಕೊಟ್ಟಿತ್ತು. ತಮ್ಮದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ ಅಂತ ಯತ್ನಾಳ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸಂಘಟನೆ ಬಲವರ್ಧನೆಯೇ ತಮ್ಮ ಆದ್ಯತೆ ಅಂತ ಇಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡಿರುವಂತದ್ದು. ಪಕ್ಷದ ಶಿಸ್ತು ಉಲ್ಲಂಘನೆ ಕಾರಣಕ್ಕೆ ರೆಬಲ್ಸ್ಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಆ ರೆಬಲ್ ಈಗ ಉತ್ತರವನ್ನ ಕೊಟ್ಟಿರುವಂತದ್ದು. ಶಿಸ್ತು ಸಮಿತಿ ನೋಟಿಸ್ಗೆ ಬಸನಗೌಡ ಯತ್ನಾಳ್ ಉತ್ತರವನ್ನ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ಏನು ಫೆಬ್ರವರಿ 10ರಂದು ನೀಡಿದಂತಹ ನೋಟಿಸ್ಗೆ ನಮ್ಮದು ಪಕ್ಷದಲ್ಲಿ ಸಂಘಟನೆ ಮಾಡುವಂತಹ ಬಲವರ್ಧನೆ ಮಾಡುವಂತಹ ವಿಚಾರವಾಗಿ ಇರುವಂತಹ ಪಕ್ಷ, ಆದ್ರೆ ನಾವು ಪಕ್ಷವನ್ನ ಒಡೆಯುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಕೊಟ್ಟಿರುವಂತಹ ಉತ್ತರವನ್ನ ಗಮನಿಸ್ತಾ ಹೋದ್ರೆ, ಪಕ್ಷದ ಶಿಸ್ತು ಉಲ್ಲಂಘನೆ ಕಾರಣಕ್ಕೆ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಅಂದ್ರೆ ಎಲ್ಲಂದರಲ್ಲಿ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ, ಪಕ್ಷದ ಮುಖಂಡರ ಮೇಲೆ ಆರೋಪವನ್ನ ಮಾಡುವಂತಿರಲಿಲ್ಲ. ಶಿಸ್ತಿನ ಪಕ್ಷದಲ್ಲಿ ಈಗ ಒಡಕು ಉಂಟಾಗಿದೆ, ಬಣಗಳು ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ ಕಾರಣಕ್ಕೆ ರೆಬಲ್ಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಶಿಸ್ತು ಸಮಿತಿ ನೋಟಿಸ್ಗೆ ಬಸನಗೌಡ ಯತ್ನಾಳ್ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ತಮ್ಮದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಧಕ್ಕೆಯಾಗುವ ರೀತಿ ನಡೆದುಕೊಂಡಿಲ್ಲ. ಸಂಘಟನೆ ಬಲವರ್ಧನೆಯೇ ತಮ್ಮ ಆದ್ಯತೆ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಪಕ್ಷದಲ್ಲಿ ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗೋದೇ ನಮ್ಮ ಸಂಘಟನೆಯಾಗಿದೆ. ಪಕ್ಷದ ಬಲವರ್ಧನೆಗೋಸ್ಕರ ನಾವು ದುಡಿತಾ ಇದ್ದೀವಿ. ತಮ್ಮ ಆದ್ಯತೆ ಕೂಡ ಅದೇ ಆಗಿರೋದು ಅಂತ ಉತ್ತರವನ್ನ ಕೊಟ್ಟಿದ್ದಾರಲ್ಲ, ಆ 9 ಪುಟದಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಕೊನೆಯಾಗಬೇಕು ಅನ್ನುವಂಥದ್ದನ್ನ ಕೇಳಿದ್ದಾರೆ. ಕುಟುಂಬ ರಾಜಕಾರಣದಿಂದ ನಿಯತ್ತಾಗಿ ಪಕ್ಷಕ್ಕೆ ದುಡಿದುಕೊಂಡಿರುವಂತವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಕೊನೆಯಾಗಬೇಕಿಲ್ಲಿ. ಕೇವಲ ನಾನೇ ಅನ್ನುವಂತಹ ಸರ್ವಾಧಿಕಾರತ್ವ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕುಟುಂಬ ರಾಜಕಾರಣದ ಕೊನೆ ಆಗಬೇಕು ಅನ್ನೋ ವಿಚಾರವಾಗಿ ಯತ್ನಾಳ್ ಅವರು ಈಗ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಬಿವೈ ವಿಜಯೇಂದ್ರ ಕೆಳಗಿಳಿಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ. ಪಕ್ಷದಲ್ಲಿ ತಳಮಟ್ಟದಿಂದಲೂ ಕೂಡ ಪಕ್ಷಕ್ಕೆ ದುಡಿತಾ ಇರುವಂತಹ ಕಾರ್ಯಕರ್ತನಿಗೆ ಒಂದು ಉತ್ತಮವಾದಂತಹ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆ ಉತ್ತರವನ್ನ ಕೊಟ್ಟಿರುವಂಥದ್ದು. ಇದಕ್ಕೆ ಏನ್ ಕ್ರಮವನ್ನ ನಿರ್ಧಾರವನ್ನ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಆದ್ರೆ ಪಕ್ಷದಲ್ಲಿ
ಅಶಾಂತಿ ಕದಡಿತ್ತು, ಶಿಸ್ತು ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೊಡಲಾಗಿತ್ತು. ಆ ವಿಚಾರವಾಗಿ ಈಗ ಅಂತೂ ಇಂತೂ ಫೈನಲಿ ನಮ್ಮದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ, ನಮ್ಮದು ಯಾವುದೇ ರೀತಿಯಲ್ಲೂ ಕೂಡ ಪಕ್ಷಕ್ಕೆ ಧಕ್ಕೆ ಆಗುವ ರೀತಿ ನಡೆದುಕೊಂಡಿಲ್ಲ ಅಂತ 9 ಪುಟಗಳ ವಿವರಣೆಯನ್ನ ಕೊಟ್ಟಿದ್ದಾರೆ.